ಸಂಭಾಳಿಸಿಕೊಂಡಿರಿ, ಯಾರು ಸಿಕ್ಕಿ ಬೀಳ್ಬೇಡಿ. ಮಿಸ್ಟರ್ ಪ್ಯಾರೆ, ನಿಮ್ಮ ಪಾರ್ಟಿ ತುಂಬಾ ಅದ್ಭುತವಾಗಿದೆ. ಆದ್ರೆ ನೀವು ಸ್ವಲ್ಪ ಹೆಚ್ಚೇ ಪಾರ್ಟಿ ಮಾಡ್ತಿರಲ್ಲ. ಮತ್ತೆ ನಿದ್ದೆ ಬರುವುದಿಲ್ಲ ನಮಗೆ. ಇದು ಒಳ್ಳೇದು. ನಿದ್ದೆ ಬರಲ್ಲ ನನಗೆ ಅಂತ ಹೇಳಿ ನಿದ್ದೆ ಮಾಡಿದ್ರಿ. ಅಲ್ಲ, ಪಾರ್ಟಿ ಮಾಡೋದು ನಮ್ಮ ಅಭ್ಯಾಸ, ಆದ್ರೆ ನಿದ್ದೆ ಬರೋಲ್ಲ ನಮ್ಗೆ. ಬಿಸಿ ಹಾಲಿಗೆ ಮಲಗೋ ಮೊದಲು ಹಳದಿ ಹಾಕಿ ಕುಡೀರಿ, ನಿದ್ದೆ ಬರುತ್ತೆ. ನಿಮ್ಮ ಹೆಸರು ಮಾಡಿ ಅಲ್ವಾ, ನನಗೆ ಇಷ್ಟ ಆಗತ್ತೆ ಹೆಸರು ಕೇಳೋದು. ನಿಮ್ಮ ಮನೆಯವರು ನಿಮಗೇನಾದ್ರೂ ಹೆಸರು ಇಟ್ಟಿದ್ದಾರಾ? ಹನಿ. ಓ, ಯೋ ಹನಿ. ಅಲ್ಲ, ಬರೀ ಹನಿ. ಅಲ್ಲ, ಕೇವಲ ಹನಿ. ಆಯುರ್ವೇದ ಆಚಾರ್ಯ ಹನಿಜಿ. ಜಗತ್ತಿನ ಅರ್ಧಾಂಶ ರೋಗವನ್ನು ಇವರು ಹನಿ ಕುಡಿಸಿ ಸರಿ ಮಾಡ್ತಾರೆ. ನಿಮ್ಗೇನು ಪ್ರಾಬ್ಲಮ್ ಇದೆ? ಏನಿಲ್ಲ, ನಿದ್ದೆ ಬರೋದಿಲ್ಲ ನಮ್ಗೆ. ಇದ್ಯಾರು? ಇದು ಒಂದು ಸಮಸ್ಯೆನೇ. ಎನಿ ಡೌಟ್? ಎಲ್ಲಿ ಬೇಕಾದ್ರೂ ನಿದ್ದೆ ಮಾಡ್ತೀರಿ. ಎನಿ ಡೌಟ್? ಅರೆ, ನಿದ್ದೆ ಬರುತ್ತೆ, ಆದ್ರೆ ನಾವ್ ಹೇಳ್ತೀವಿ ನಮ್ಗೆ ನಿದ್ದೆ ಬರೋದಿಲ್ಲ. ಆದ್ರೆ ಹಾಗೆ ಹೇಳೋದು ಕೂಡ ಪ್ರಾಬ್ಲಮ್ ಅಲ್ವಾ? ತಗೊಳ್ಳಿ ಇದನ್ನ, 2 ಗುಡುಕು ಕುಡೀರಿ, ನಿಮಗೆ ನಿದ್ದೆ ಬರುತ್ತೆ. ಸರ್, ಪೆಟ್ಟು ತಿಂದ್ರು ಕೂಡ ಹೇಳಲಿಲ್ಲ. ನನ್ಗನ್ಸತ್ತೆ ಏನೋ ತೊಂದರೆ ಇದೆ. ಮೊದ್ಲಂತೂ ಪ್ಯಾರೆ ಸರ್ ಒಂದೇ ಹೊಡೆತದಿಂದ ಎದ್ದು ಬಿಡ್ತಿದ್ರು, ಆದ್ರೆ ಈಗಂತೂ ಗುದ್ದಿದ್ರು ಒದ್ದಿದ್ರು ಹೇಳ್ತಾನೆ ಇಲ್ಲ. ಬಹುಶಃ ಮೂರ್ಛೆ ತಪ್ಪಿರ್ಬೇಕು. ಯಾರಾದ್ರೂ ಡಾಕ್ಟರ್ನ ಕರೀರಿ, ಇವರ ಚಿಕಿತ್ಸೆ ಮಾಡಿಸಿ. ಎನಿ ಡೌಟ್? ಕೆಲಸ ಪೂರ್ತಿ ಆಯ್ತು. ಇವ್ರು ಇಲ್ಲಿ ಬ್ಯುಸಿ ಆಗಿರೋ ತನಕ ನಾವು ಏಜೆಂಟ್ ಅನ್ನ ಹುಡ್ಕೋಣ. ಈಗಾದ್ರೂ ಹೇಳಿ ಸರ್, ನನ್ನ ಶಿಫ್ಟ್ ನ ಟೈಮ್ ಕೂಡ ಮುಗೀತು. ಏತ್ ಸೊಳ್ಳೆ, ಹೋಗಿ ಇಲ್ಲಿಂದ. ನನಗೆ ಕಿರಿಕಿರಿ ಮಾಡಬೇಡ. ಯಾರೋ ಬರ್ತಿದ್ದಾರೆ ಅಡುಗು ಕೆಳಗೆ. ಹೋಗಿಲ್ಲಿಂದ. ಈ ಫಾರ್ಮ್ ಹೌಸ್ ಬಹಳ ದೊಡ್ಡದಾಗಿದೆ. ಯಾವ್ದಾದ್ರೂ ಬೇರೆ ಫಾರ್ಮ್ ಹೌಸ್ಗೆ ಹೋಗಿ ಹುಡ್ಕೊಂಡ್ವಾ? ಕತ್ತೆ, ಬೇರೆ ಫಾರ್ಮ್ ಹೌಸ್ ಅಲ್ಲಿ ಸೀಕ್ರೆಟ್ ಏಜೆಂಟ್ ಹೇಗೆ ಸಿಗ್ತಾನೆ? ಅಲ್ವಾ ತಮ್ಮ, ಅದು ಹುಡುಕಿದ ನಂತರನೇ ತಿಳಿಯೋದಲ್ವಾ? ಯಾರು ನೀನು? ಇಲ್ಲೇನ್ ಮಾಡ್ತಿದ್ದೀರಿ? ವಾಶ್ರೂಮ್ ಹುಡುಕ್ತಿದೀವಿ. ತಮ್ಮ, ವಾಶ್ರೂಮ್ ಇಲ್ಲಲ್ಲ, ಹೊರಗಿದೆ. ಹೌದಾ? ಅವ್ರು ನಮ್ಮನ್ನ ಒಳಗೆ ಕಳಿಸಿದ್ರು. ಎಲ್ಲಿಗೆ? ಅಲ್ಲಿಗೆ. ಬೇಗ ಬಾ. ನನಗ್ ಗೊತ್ತು ನೀನು ಕೇಳ್ತೀನಿ ನಾವು ಯಾರು ಅಂತ, ಮತ್ತೆ ಇಲ್ಲಿ ಏನ್ ಮಾಡ್ತಿದ್ದೀರಿ ಅಂತ. ನಾವು ವಾಶ್ರೂಮ್ ಹುಡುಕ್ತಿದ್ದೀವಿ, ಮತ್ತೆ ನಮ್ಮನ್ನು ಅವರೇ ಒಳಗೆ ಕಳಿಸಿದ್ರು. ಇದು ಚೀಟಿಂಗ್.
ನೀನು ಮೂರ್ಛೆ ಹೋಗ್ಬೇಕಾಗಿತ್ತು. ನಿಲ್ಲು, ನಾನು ಈಗ್ಲೇ ನಿನ್ನ ಮೂರ್ಛೆ ಮಾಡ್ತೀನಿ. ಯಾ 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 ಯಾ. ಅರೆ ನಾವು ಸಿಕ್ಕಿ ಬಿದ್ದೀವೋ. ಹನಿ ಹೊಡಿ ಇವನಿಗೆ. ಮಾತಮ್ಮ, ಈಗ ಏಜೆಂಟನ್ನು ಹೊಡ್ಕೋಣ. ಈ ಫಾರ್ಮ್ ಹೌಸ್ ಬಹಳ ದೊಡ್ಡದಿದೆ. ಹೀಗೆ ಹುಡುಕಿದ್ರೆ ಬಹಳ ಸಮಯ ಹಿಡಿಬಹುದು. ನೀನ್ ಈ ಕಡೆಯಿಂದ ಹೋಗು, ನಾನು ಅಲ್ಲಿ ಹುಡುಕ್ತೀನಿ. ಸಿಕ್ಕಿದ್ನಾ? ಇಲ್ಲ ತಮ್ಮ. ಇಲ್ಲಿ ಇಷ್ಟೊಂದು ಸೆಕ್ಯೂರಿಟಿ ಇದೆ ಅಂದ್ರೆ ಏಜೆಂಟ್ M3 ಇಲ್ಲೇ ಇರ್ಬೇಕು. ಹಾ ಅಲ್ಲಿ ನೋಡು, ಬಹುಶಃ ಇವನೇ ಏಜೆಂಟ್ M3. ಸರಿಯಾದ ಸಮಯಕ್ಕೆ ಬಂದು ನೀವು ನನ್ನನ್ನು ಕಾಪಾಡಿದ್ರಿ. ಬೇಗ ನನ್ನ ಜೊತೆ ಹೆಡ್ ಕ್ವಾರ್ಟರ್ಗೆ ಬನ್ನಿ. ಆದ್ರೆ ಇಲ್ಲಿಂದ ಹೋಗೋದು ಹೇಗೆ? ಹೊರಗೆ ಬಹಳ ಸೆಕ್ಯೂರಿಟಿ ಇದೆ, ನಿನ್ನ ಗುರುತು ಹಿಡಿಬಹುದು. ಡೋಂಟ್ ವರಿ, ಈ ಹ್ಯಾಟ್ ಇದೆಯಲ್ಲ, ಫ್ಲೈಯಿಂಗ್ ಮೋಡ್ ಆನ್ ಮಾಡಿ. ತಮ್ಮ ಫೋನ್ ಮಾಡಿ ಜೋರ್ದಾರ್ ಮತ್ತು ಪೋಪಟ್ನನ್ನ ಹೆಡ್ ಕ್ವಾರ್ಟರ್ಸ್ಗೆ ಕರೆಸು. M3, ಪ್ಯಾರೆ ಸಿಂಗ್ ನ ಪ್ಲಾನ್ ಏನು? ಬೇಗ ಹೇಳು. ಓಡ್ತಾ ಓಡ್ತಾ ಇವರಿಗೆ ಓಡ್ತಾ ಓಡ್ತಾ ಅಂತ ಹೇಳುವ ಅಭ್ಯಾಸ ಇದೆ. ನೀವು ಆರಾಮವಾಗಿ ಕೂತ್ಕೊಂಡೆ ಹೇಳಿ. ಪ್ಯಾರೆ ಸಿಂಗ್ ಜಗತ್ತಿಗೆ ತೋರಿಸೋದಕ್ಕೆ ಬಿಸ್ನೆಸ್ ಮ್ಯಾನ್, ಆದ್ರೆ ಅವನು ಬಹಳ ದೊಡ್ಡ ಕ್ರಿಮಿನಲ್. ಅವನು ಜಗತ್ತಿಗೆ ಅತಿ ದೊಡ್ಡ ಕ್ರಿಮಿನಲ್ ಅಂತ ತೋರಿಸೋದಕ್ಕೆ ಒಂದು ಭಯಾನಕ ಪ್ಲಾನ್ ಮಾಡಿದ್ದಾನೆ. ಆದ್ರೆ ಪ್ಲಾನ್ ಏನು? ಅವನು ತನ್ನ ಲ್ಯಾಬ್ ನಲ್ಲಿ ಒಂದು ದೊಡ್ಡ ಗನ್ ತಯಾರಿಸಿದ್ದಾನೆ. ಅದರ ರೇಂಜ್ 10 ಕಿಲೋಮೀಟರ್ ತನಕ ಇದೆ. ಅದರಿಂದ ಗ್ಯಾಸ್ ಹುಟ್ಟಿ ಇಡೀ ನಗರವನ್ನ ನಿದ್ದೆಗೆ ಒಳಪಡಿಸಬಹುದು. ಅವನಿಗೆ ನಿದ್ದೆ ಬರಲ್ಲ ಅಂದ್ರೆ ಪೂರ್ತಿ ನಗರವನ್ನ ನಿದ್ದೆ ಮಾಡಿಸ್ತಾನಂತೆ. ಎಂತ ಪೆದ್ದ! ಹಾಗೆ ಯಾಕೆ ಮಾಡ್ತಾ ಇದ್ದಾನೆ ಅವನು? ಯಾಕೆಂದ್ರೆ ಅವನು ಇಡೀ ನಗರವನ್ನ ಲೂಟಿ ಮಾಡಿ ಓಡೋಗ್ಬೇಕು. ಓಡ್ತಾ ಓಡ್ತಾ ಎಲ್ಲಿಗೆ ಓಡ್ತಾನೆ ಅವನು? ಫರಾನ್, ಏನೋ ಫಾರಿನ್. ಹಾಗಾದ್ರೆ ನಗರ ಸರ್ವನಾಶ ಆಗ್ಬೋದು, ಬ್ಯಾಂಕ್ಗಳೆಲ್ಲ ಖಾಲಿ ಆಗ್ಬೋದು. ನಾವು ಹೇಗಾದ್ರೂ ಮಾಡಿ ತಡಿಬೇಕು. ಗಾಯ್ಸ್, ಅವನು ಇವತ್ತು ರಾತ್ರಿ ಈ ಕೃತ್ಯ ಮಾಡ್ತಾನೆ. ಹನಿ, ಈ ಹ್ಯಾಟ್ ನನ್ ಕೊಡು, ಮತ್ತೆ ಎಲ್ರು ನನ್ ಜೊತೆಗೆ ಬನ್ನಿ. ಬನ್ನಿ, ನನಗೆ ಅವನ ಲ್ಯಾಬ್ನ ಅಡ್ರೆಸ್ ಗೊತ್ತು. ಈಗ ನಾವು ಇಡೀ ನಗರವನ್ನು ಮಲಗಿಸ್ತೀವಿ. ನಿದ್ದೆ ಬರಲ್ಲ ನನಗೆ. ಬಾಸ್ ಇದ್ದಳಿ, ಇದು ನಿದ್ದೆ ಮಾಡೋ ಟೈಮ್ ಅಲ್ಲ, ನಿದ್ದೆ ಮಾಡಿಸೋ ಟೈಮು. ಎಲ್ಲರೂ ಆಂಟಿಡೋಸ್ ಕುಡಿದ್ರಲ್ವಾ? ಇಲ್ಲ ಅಂದ್ರೆ ಗ್ಯಾಸ್ನ ಪ್ರಭಾವದಿಂದ ನಾವೆಲ್ಲ ನಿದ್ದೆ ಮಾಡ್ತೀವಿ. ಅಲ್ಲಾಂದ್ರೂ ಚೆನ್ನಾಗಿ ಹೊಡೆದು ನಿಮ್ಮನ್ನೆಲ್ಲ ಮಲಗಿಸ್ತೀವಿ. ಹೊಡೀರಿ ಇವರಿಗೆ. ಓಹ್ ಸಾರಿ.
ಬ್ಯಾರೆ ಅವ್ರೆ ಗನ್ನಿಂದ ಫೈರ್ ಮಾಡಿ, ಇವರೆಲ್ಲ ನಿದ್ದೆ ಮಾಡ್ತಾರೆ ಎಲ್ರು. ಹಾ ಬನ್ನಿ ತಡಿ ಅವನನ್ನ. ಓಡ್ತಾ ಓಡ್ತಾ ಬಾ ಬಾ. ಬನ್ನಿ, ಪ್ಯಾರೆ ಫೈರ್ ಮಾಡೋನಿದ್ದಾನೆ. ಎನಿ ಡೌಟ್? ನಿದ್ದೆ ಬರೋದಿಲ್ಲ ನನಗೆ, ಆದ್ರೆ ಇಡೀ ನಗರ ನಿದ್ದೆ ಮಾಡುತ್ತೆ. ಏ ಅರೆ ಎಪ್ಸಿ ಈ ಕುಂಭಕರ್ಣನನ್ನ. ಎಪ್ಸಿ ಎಪ್ಸಿ. ಅರೆ ಯಾರಾದ್ರೂ ಇವನ ತಡೀರಿ. ಓಡ್ತಾ ಓಡ್ತಾ ಆ ರೈಡರನ್ನ ಮುರಿದಾಕಿ. ರಡಾರ್ ಮುರಿದು ಹೋದ್ರೆ ಏನಾಯ್ತು? ನಾವು ಮ್ಯಾನ್ಯುವಲಿ ಎಲ್ಲರನ್ನು ನಿದ್ದೆ ಮಾಡುವಾಗ ಮಾಡ್ತೀವಿ. ಹೊಡೀರಿ ಇವರಿಗೆ, ಯಾರು ಪಾರಾಗಬಾರ್ದು. ತಗೊಳ್ಳಿ ಛತ್ರಿ, ಮಳೆಲಿ ಕೆಲ್ಸಕ್ಕೆ ಬರುತ್ತೆ. ಶಾಬಾಷ್ ಮಕ್ಕಳೇ, ನೀವು ದೊಡ್ಡ ಕ್ರೈಮ್ ಆಗೋದನ್ನ ತಪ್ಪಿಸಿದ್ರೆ. ಅದು ಓಡ್ತಾ ಓಡ್ತಾ. ಎನಿ ಡೌಟ್? ಇದನ್ ತಗೊಳ್ಳಿ, ಈಗಿದ್ರ ಅಗತ್ಯ ಇಲ್ಲ. ನಾನು ವಿಶ್ವದ ಅತಿ ದೊಡ್ಡ ಕ್ರಿಮಿನಲ್ ಆಗೋದು ತಪ್ಪಿ ಹೋಯ್ತು. ನಿದ್ದೆ ಬರಲ್ಲ ನನಗೆ. ಹೇಳು, ಇನ್ನು ಜೈಲಿಗೆ ಹೋಗಿ ನಿದ್ದೆ ಮಾಡು. ಹೋಗು, ಜೈಲಿನಲ್ಲಿ ಒಳ್ಳೆ ನಿದ್ದೆ ಬರುತ್ತೆ. ಓಡ್ತಾ ಓಡ್ತಾ. ನಿಜಕ್ಕೂ ಒಳ್ಳೆ ಸಜೆಷನ್ ಆಗಿದೆ. ಓಡ್ತಾ ಓಡ್ತಾ ಸುಸ್ತಾದ್ರೆ ತಾನಾಗಿ ನಿದ್ದೆ ಬರುತ್ತೆ. ಅದು ಅಲ್ಲದೆ ನಿನ್ಗೆ ಸ್ವಲ್ಪ ಹೆಚ್ಚೇ ನಿದ್ದೆ ಬರುತ್ತೆ. ಹಾ, ನಿದ್ದೆ ಬರೋಲ್ಲ ನನಗೆ. ಇವನು ಮತ್ತೆ ನಿದ್ದೆ ಮಾಡ್ದ.